So session 18, Gamma's theory of alpha decay. So ಇದು actually Gamma's theory of alpha decay ನ ಲಾಸ್ಟ್ ಅಲ್ಲಿ ಹೇಳೋಣ. ಅದಕ್ಕೆ ಮುಂಚೆ ಒಂದಷ್ಟು ಅಂದರೆ ಆಲ್ಫಾ ಡಿಕೆ ಬಗ್ಗೆ ಕ್ಲಾಸಿಕಲ್ ಥಿಯರಿ ಏನು ಹೇಳುತ್ತೆ ಅಂತ ನೋಡೋಣ. ಸೊ ಅದಾದಮೇಲೆ ಕ್ಲಾಸಿಕಲ್ ಥಿಯರಿ ಆ್ಯಕ್ಚುಲಿ ಫೇಲ್ಯೂರ್ ಆಗುತ್ತೆ. ಆಲ್ಫಾ ಪಾರ್ಟಿಕಲ್ಲು ಪರ್ಟಿಕ್ಯುಲರ್ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಿಂದ ಹೇಗೆ ಎಮಿಟ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ. ಸೊ ಆಮೇಲೆ ಸೈಂಟಿಸ್ಟ್ ಗಾಮಾ ಅವರು ಸಕ್ಸಸ್ಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಬೈ ಅಪ್ಲೈಯಿಂಗ್ ಕ್ವಾಂಟಮ್ ಥಿಯರಿ, ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿಯನ್ನು ಯೂಸ್ ಮಾಡಿಕೊಂಡು. ಸೊ ಹಾಗಾದರೆ ಕ್ಲಾಸಿಕಲ್ ಥಿಯರಿ ಹೇಗೆ ಫೇಲ್ಯೂರ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಏನಕ್ಕೋಸ್ಕರ ಫೇಲ್ಯೂರ್ ಆಯಿತು ಅಂತ ನೋಡೋಣ. ನೋಡಿ, ಆಲ್ಫಾ ಡಿಕೆ ಅಂದರೆ ಒಂದು ಫಿನಾಮಿನಾ ಮೀನ್ಸ್ ಆಲ್ಫಾ ಪಾರ್ಟಿಕಲ್ಸು ರೇಡಿಯೋ ಆಕ್ಟಿವ್ ಎಲಿಮೆಂಟಿಂದ ಎಮಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಆಲ್ಫಾ ಪಾರ್ಟಿಕಲ್ ಈಸ್ ನಥಿಂಗ್ ಬಟ್ ಹೀಲಿಯಂ ನ್ಯೂಕ್ಲಿಯಸ್. ಒಟ್ಟಾರೆಯಾಗಿ 2 ಪ್ರೋಟಾನ್ಸ್ ಆ್ಯಂಡ್ 2 ನ್ಯೂಟ್ರಾನ್ಸು ಹೊರಗಡೆ ಬಂದರೆ ಆ ಒಂದು ಫಿನಾಮಿನಾನೇ ಆಲ್ಫಾ ಡಿಕೆ ಅಂತ ಹೇಳ್ತಾರೆ. ಸೊ ಹಾಗಾದರೆ ಆಲ್ಫಾ ಡಿಕೆನಲ್ಲಿ ಫ್ರಮ್ ದ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್, ಸೊ 2 protons and 2 neutrons come together so to form an alpha particles. ಅದಷ್ಟೇ, ತುಂಬ ಸಿಂಪಲ್ ಕಾನ್ಸೆಪ್ಟ್, ಆದರೆ ಅಷ್ಟೇ ಕೂಡ ಅರ್ಥ ಆಗದಲ್ಲೇ ಇರೋದು ಇದು. ಸೊ ಹಾಗಾದರೆ ಯಾಕೆ ಇದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಅಂದರೆ ಆಲ್ಫಾ ಡಿಕೆಗೆ ತುಂಬ ಹಿಂದೆ ಬಿಗಿನಿಂಗಲ್ಲಿ, ಅಂದರೆ ಆ್ಯಕ್ಚುಲಿ ಆಲ್ಫಾ ಪಾರ್ಟಿಕಲ್ಸು ನಮಗೆ ನ್ಯೂಕ್ಲಿಯಸ್ಸಿಂದ ಬರ್ತಿದೆ. ಅದರಿಂದ ಇದು ನ್ಯೂಕ್ಲಿಯಸ್ನ ಏನಾದರೂ ಫೀಚರ್ಸ್ ಅಂದರೆ ಪ್ರಾಪರ್ಟೀಸನ್ನು ನಾವು ತಿಳ್ಕೊಳ್ಬೋದು ಅನ್ನೋ ದೃಷ್ಟಿಯಿಂದ ಬಿಗಿನಿಂಗಲ್ಲಿ ಇದಕ್ಕೆ ಹೆಚ್ಚಿಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಏನಾದರೂ ಅದು ನ್ಯೂಕ್ಲಿಯಸ್ಸಿಂದ ಏನಾದರೂ ಕೆಲವೊಂದು ಇನ್ಫಾರ್ಮೇಷನ್ನ ಇದು ಆ್ಯಕ್ಚುಲಿ ಕ್ಯಾರಿ ಮಾಡಿರುತ್ತೆ ಅಂತ ಹೇಳಿಬಿಟ್ಟು ದೇ ಆರ್ ಎಮಿಟಿಂಗ್ ಫ್ರಮ್ ದ ನ್ಯೂಕ್ಲಿಯಸ್. ಹಾಗಾಗಿ ಏನಾದರೂ ಪ್ರಾಪರ್ಟೀಸನ್ನು ಅದು ಕ್ಯಾರಿ ಮಾಡೇ ಇರುತ್ತೆ ಅಂತ ತಿಳ್ಕೊಂಡು ಸೊ ತುಂಬ ಇಂಪಾರ್ಟೆನ್ಸನ್ನು ನಮಗೆ ಆಲ್ಫಾ ಡಿಕೆಗೆ ಅಥವಾ ಈ ರೇಡಿಯೋ ಆಕ್ಟಿವಿಟಿಗೆ ಕೊಟ್ಟು ತುಂಬ ಸ್ಟಡಿ ಮಾಡ್ತಾರೆ. ಸೊ ಹಾಗಾಗಿ ಕ್ಲಾಸಿಕಲ್ ಥಿಯರಿ ಅಥವಾ ಕ್ಲಾಸಿಕಲ್ ಫಿಸಿಕ್ಸಲ್ಲಿ ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ ಅನ್ನೋದನ್ನು ನೋಡ್ತಾ ಗಾಮಾಸ್ ಥಿಯರಿ ಹೇಗೆ ಎಕ್ಸ್ಪ್ಲೇನ್ ಮಾಡಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಅಂದರೆ ಕ್ಲಾಸಿಕಲ್ ಥಿಯರಿಯಲ್ಲಿ ನಾವೇನಂತ ಅಸ್ಯೂಮ್ ಮಾಡ್ಕೊಳ್ಬೋದು, ದ ಆಲ್ಫಾ ಪಾರ್ಟಿಕಲ್ emitted from the heavy nucleus as a discrete particle and it forms at the time of decay ಅಂತ ಹೇಳ್ತಾರೆ. ಅಂದರೆ ಇದು ಸಪ್ರೇಟ್ ಪಾರ್ಟಿಕಲ್ ಆಗಿ ಹೊರಗಡೆ ಬರುತ್ತೆ ಫ್ರಮ್ ದ ನ್ಯೂಕ್ಲಿಯಸ್. ಅದಷ್ಟೇ ಅಲ್ಲ, ಯಾವಾಗ ಅದು ಎಮಿಟ್ ಆಗ್ತಿರುತ್ತೆ ಆ ಟೈಮಲ್ಲಿ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾದರೆ ನಾವು ಒಂದು ಪೊಟೆನ್ಷಿಯಲ್ ವೆಲ್ಲನ್ನು ಅಸ್ಯೂಮ್ ಮಾಡಿಕೊಂಡ್ರೆ ಸೊ ಹೇಗೆ ಆಲ್ಫಾ ಪಾರ್ಟಿಕಲ್ ಎಮಿಟ್ ಆಗ್ತಿದೆ ಅಂತ ನೋಡೋಣ. ಸೊ ಕನ್ಸಿಡರ್ ಅನ್ ಆಲ್ಫಾ ಪಾರ್ಟಿಕಲ್ ವಿಚ್ ಈಸ್ ಪ್ರೀ-ಎಕ್ಸಿಸ್ಟ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಬಿಫೋರ್ ಇಟ್ಸ್ ಎಮಿಷನ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಹಾಗಾದರೆ ವೆನ್ ಆಲ್ಫಾ ಪಾರ್ಟಿಕಲ್ ಸೊ ಎಕ್ಸಿಟ್ಸ್ ವಿತಿನ್ ದ ನ್ಯೂಕ್ಲಿಯಸ್, ಸೊ ಅಟ್ ದ ಟೈಮ್ ಆಫ್ ಡಿಕೆ ಅದು ಒಂದು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಿದ್ರೆ ಆಲ್ಫಾ ಪಾರ್ಟಿಕಲು ನ್ಯೂಕ್ಲಿಯಸ್ಸಿಂದ ಹೊರಗಡೆ ಬರೋದಕ್ಕಿಂತ ಮುಂಚೆ ವಿತಿನ್ ದ ನ್ಯೂಕ್ಲಿಯಸ್ ಇಟ್ ಈಸ್ ಆ್ಯಕ್ಟೆಡ್ ಅಪಾನ್ ಬೈ ಶಾರ್ಟ್ ರೇಂಜ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಅಂದರೆ ಅಟ್ರಾಕ್ಟಿವ್ ಫೋರ್ಸ್. ಅಂದರೆ ನಮಗೆ ಗೊತ್ತಿದೆ ವಿತಿನ್ ದ ನ್ಯೂಕ್ಲಿಯಸ್ ನ್ಯೂಕ್ಲಿಯಾನ್ಸು ಹೇಗೆ ಬೌಂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು, ಸೊ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸಿಂದ ಬೌಂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾದರೆ ಆ ಆಲ್ಫಾ ಪಾರ್ಟಿಕಲ್ ಎಮಿಟ್ ಆಗೋ ಟೈಮಲ್ಲಿ ಫಾರ್ಮ್ ಆಗಿರುತ್ತೆ 2 protons 2 neutrons ಜೊತೆಯಲ್ಲಿ ಸೇರಿ. ಹಾಗಾದರೆ ಅದು ವಿತಿನ್ ದ ನ್ಯೂಕ್ಲಿಯಸ್ ಅದು ಯಾವುದರಿಂದ ಬೌಂಡ್ ಆಗಿರುತ್ತೆ, ಶಾರ್ಟ್ ರೇಂಜ್ ಸ್ಟ್ರಾಂಗ್ ಅಟ್ರಾಕ್ಟಿವ್ ನ್ಯೂಕ್ಲಿಯರ್ ಫೋರ್ಸ್. ಅದಷ್ಟೇ ಅಲ್ಲ, ಒನ್ಸ್ ಅನ್ ಆಲ್ಫಾ ಪಾರ್ಟಿಕಲ್ ಈಸ್ ಎಜೆಕ್ಟೆಡ್ ಔಟ್ ಆಫ್ ದ ನ್ಯೂಕ್ಲಿಯಸ್ ಇಟ್ ಈಸ್ ಆ್ಯಕ್ಟೆಡ್ ಅಪಾನ್ ಬೈ ಕೂಲಂಬ್ ಫೋರ್ಸ್ ಡ್ಯೂ ಟು ದ ಡಾಟರ್ ನ್ಯೂಕ್ಲಿಯಸ್. ಹಾಗಾದರೆ ಇದು ವಿತಿನ್ ದ ನ್ಯೂಕ್ಲಿಯಸ್ ಇದ್ದಾಗ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸಿಂದ ಅಟ್ರಾಕ್ಟ್ ಆಗ್ತಿರುತ್ತೆ ಅಥವಾ ಬೌಂಡ್ ಆಗಿರುತ್ತೆ ಫಾರ್ ದ ನ್ಯೂಕ್ಲಿಯಸ್. ಅದು ನ್ಯೂಕ್ಲಿಯಸ್ಸಿಂದ ಆಚೆ ಬಂತಂದರೆ ಇಂಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಫಾರ್ಮ್ ಆ್ಯಂಡ್ ದ ಆಲ್ಫಾ ಪಾರ್ಟಿಕಲ್ ಅದು ಕೂಲಂಬ್ ಫೋರ್ಸ್ ಆಫ್ ರಿಪಲ್ಷನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು.
ಯಾಕೆ ಹೇಳಿ? ಎರಡು ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟ್ ಅಂದರೆ ನ್ಯೂಕ್ಲಿಯಸ್ ಮತ್ತು ಆಲ್ಫಾ ಪಾರ್ಟಿಕಲ್. ಆಲ್ಫಾ ಪಾರ್ಟಿಕಲ್ ನಥಿಂಗ್ ಬಟ್ ಹೀಲಿಯಂ ನ್ಯೂಕ್ಲಿಯಸ್ ಅಂತ ಆಗಲೇ ಗೊತ್ತಾಗಿದೆ, ನೀವು ತಿಳ್ಕೊಂಡಿದ್ದೀರಾ. ಅಂದರೆ ಆಲ್ಫಾ ಪಾರ್ಟಿಕಲ್ಲು ಕೂಡ ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟು, ಮತ್ತು ಡಾಟರ್ ನ್ಯೂಕ್ಲಿಯಸ್ ಅಂದರೆ ಅದು ಎಮಿಟ್ ಮಾಡಿದಾಗ ಹೊಸ ನ್ಯೂಕ್ಲಿಯಸ್ ಫಾರ್ಮ್ ಆಗುತ್ತಲ್ಲ, ಅದು ಕೂಡ ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟೇ. ಹಾಗಾಗಿ ಅಲ್ಲಿ ಕುಲಮ್ ಫೋರ್ಸ್ ಆಫ್ ರಿಪಲ್ಷನ್ನು ಎಕ್ಸಿಸ್ಟ್ ಆಗುತ್ತೆ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ಆಲ್ಫಾ ಪಾರ್ಟಿಕಲ್. ಸೊ ಹಾಗಾದರೆ ದ ವೇರಿಯೇಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಆಲ್ಫಾ ಪಾರ್ಟಿಕಲ್ with a distance r from the center of atoms is shown by the graph. ನೋಡಿ ನಿಮಗೊಂದು ಇಲ್ಲಿ ಡಯಾಗ್ರಾಮ್ ಇದೆ. ಸೊ ಈ ಡಯಾಗ್ರಾಮು ನಮಗೆ ಏನನ್ನು ರೆಪ್ರೆಸೆಂಟ್ ಮಾಡ್ಬೋದು? ಪೊಟೆನ್ಷಿಯಲ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಆರಿಜಿನ್ ಮತ್ತು ಇದು ಆರ್ ಅಂದ್ಕೊಳ್ಳೋಣ. ಸೊ ವೆನ್ ಇದು ಕ್ಯಾಪಿಟಲ್ ಆರ್ ರೆಪ್ರೆಸೆಂಟ್ಸ್ ರೇಡಿಯಸ್ ಆಫ್ ದ ಪೇರೆಂಟ್ ಎಲಿಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಪೇರೆಂಟ್ ಎಲಿಮೆಂಟ್ ಮತ್ತು ರೇಡಿಯಸ್ ಆಫ್ ಆಲ್ಫಾ ಪಾರ್ಟಿಕಲ್ಸ್. ನೀವು ಜಸ್ಟ್ ಇದೊಂದು ಅಸ್ಯೂಮ್ ಮಾಡ್ಕೊಳ್ಳಿ ಈ ಗ್ರಾಫಲ್ಲಿ ಅಥವಾ ಈ ಡಯಾಗ್ರಾಮಲ್ಲಿ ನೀವು. ಸೊ ಇದು ಪೊಟೆನ್ಷಿಯಲ್ ವೆಲ್ ಅಂದರೆ ಇಷ್ಟು ಪಾರ್ಟು ಓ ಇಂದ ಆರ್ವರೆಗೆ ವಿತಿನ್ ದ ನ್ಯೂಕ್ಲಿಯಸ್. ದೆನ್ ಮತ್ತು ಆರ್ ಟು ಆರ್1 ಅಂದರೆ ಮುಂದೆ ಹೋಗ್ತಾ ಅದು ಔಟ್ಸೈಡ್ ದ ನ್ಯೂಕ್ಲಿಯಸ್ ಆಗುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಆಲ್ಫಾ ಪಾರ್ಟಿಕಲ್ಲು ಮತ್ತು ಪೇರೆಂಟ್ ನ್ಯೂಕ್ಲಿಯಸ್ನ ಒಳಗಡೆ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಈ ಲೈನಿಂದ ಈಚೆ ಬಂದರೆ ಎರಡೂ ಕೂಡ ಸಪ್ರೇಟ್ ಆಗುತ್ತೆ, ಅಂದರೆ ಆಲ್ಫಾ ಎಮಿಷನ್ ಆಯಿತು ಅಂತ. ಸೊ ವೆನ್ ಆರ್ ಇಸ್ ಈಕ್ವಲ್ ಟು ಆರ್, ಡಿಸ್ಟೆನ್ಸ್ ಬಿಟ್ವೀನ್ ದ ಆಲ್ಫಾ ಪಾರ್ಟಿಕಲ್ ಆ್ಯಂಡ್ ನ್ಯೂಕ್ಲಿಯಸ್ ಅಂದರೆ ಆರ್ ಇದ್ದರೆ, ಸೈಜ್ ಆಫ್ ದ ಪೇರೆಂಟ್ ಎಲಿಮೆಂಟ್ ಇದ್ದರೆ, ದೆನ್ ಮ್ಯಾಕ್ಸಿಮಮ್ ಪಾಸಿಟಿವ್ ಪೊಟೆನ್ಷಿಯಲ್ ಅಥವಾ ಇಲ್ಲಿ ಅಕ್ಕರಿಂಗ್ ಇಮಿಡಿಯೇಟ್ಲಿ ಬಿಯಾಂಡ್ ದ ನ್ಯೂಕ್ಲಿಯರ್ ರೇಡಿಯಸ್, ಅಂದರೆ ಇಲ್ಲಿವರೆಗೂ ಅದು ನೆಗೆಟಿವ್ ಪೊಟೆನ್ಷಿಯಲಲ್ಲಿ ಅಟ್ರ್ಯಾಕ್ಟ್ ಆಗಿರುತ್ತೆ, ಅದು ಬೌಂಡ್ ಆಗಿರುತ್ತೆ ಅಂತ. ಸೊ ಜಸ್ಟ್ ಓ ಇಂದ ಆರ್ವರೆಗೆ ಆಲ್ಫಾ ಪಾರ್ಟಿಕಲ್ ವಿತಿನ್ ದ ನ್ಯೂಕ್ಲಿಯಸ್ಸೇ ಇರುತ್ತೆ. ಶಾರ್ಟ್ ರೇಂಜ್ ಫೋರ್ಸಲ್ಲಿ ಅದು ಬೌಂಡ್ ಆಗಿರುತ್ತೆ, ಅಥವಾ ನೆಗೆಟಿವ್ ಪೊಟೆನ್ಷಿಯಲ್ ವೆಲ್ ಅಥವಾ ಬ್ಯಾರಿಯರಲ್ಲಿ ಅದು ಒಳಗಡೆನೇ ಇರುತ್ತೆ ಅಂತ ಪೊಟೆನ್ಷಿಯಲ್ ಎನರ್ಜಿ. ಸೊ ಅದು ಆಚೆ ಬಂದ ತಕ್ಷಣ ನ್ಯೂಕ್ಲಿಯರ್ ಸೈಜು ಜಾಸ್ತಿ ಆಯಿತು, ಅಂದರೆ ಡಿಸ್ಟೆನ್ಸು ಇದು ಪೊಟೆನ್ಷಿಯಲ್ ಎನರ್ಜಿ ಅಷ್ಟೇ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋದು. ಸೊ ಇದು ವಿತಿನ್ ದ ರೇಡಿಯಸ್ ಆಫ್ ದ ಪೇರೆಂಟ್ ನ್ಯೂಕ್ಲಿಯಸ್ ಇದು ನೆಗೆಟಿವ್ ಪೊಟೆನ್ಷಿಯಲ್ ಇದೆ, ಅಥವಾ ವಿತಿನ್ ದ ನ್ಯೂಕ್ಲಿಯಸ್ಸೇ ಇರುತ್ತೆ ಪೇರೆಂಟ್ ಎಲಿಮೆಂಟ್. ಇದು ಆಚೆ ಬಂತಂದರೆ ಇಲ್ಲಿ ರಿಪಲ್ಷನ್ ಫೋರ್ಸ್ ಅಂದರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಆಗುತ್ತೆ. ನೋಡಿ ಇದು ಪೊಟೆನ್ಷಿಯಲ್ ಎನರ್ಜಿ ಪಾಸಿಟಿವ್ ಆಗುತ್ತೆ ಮತ್ತು ಹೈ ವ್ಯಾಲ್ಯೂ ಇರುತ್ತೆ, ಅಂದರೆ ರಿಪಲ್ಷನ್ ಜಾಸ್ತಿ ಇರುತ್ತೆ. ಸೊ ಆ ನ್ಯೂಕ್ಲಿಯಸ್ಸಿಂದ ಆಲ್ಫಾ ಪಾರ್ಟಿಕಲ್ ಮೂವ್ ಆದಂಗೆ ವಿತ್ ಇನ್ಕ್ರೀಸ್ ಇನ್ ಡಿಸ್ಟೆನ್ಸ್ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಜಸ್ಟ್ ಇದು ವೇವ್ ಪಾರ್ಟನ್ನು ಬಿಟ್ಬಿಡಿ, ವೇವ್ ಪಾರ್ಟನ್ನು ನೆಗ್ಲೆಕ್ಟ್ ಅಥವಾ ಅದನ್ನು ಅದಿಲ್ಲ ಅಂತ ನೀವು ಅಸ್ಯೂಮ್ ಮಾಡಿಕೊಂಡ್ರೆ ಈ ಡಯಾಗ್ರಾಮ್ ಇಲ್ಲಿಂದ ಇಲ್ಲಿವರೆಗೆ ಪೊಟೆನ್ಷಿಯಲ್ ವೆಲ್ ಅಂದರೆ ವಿತಿನ್ ದ ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ, ನೆಗೆಟಿವ್ ಪೊಟೆನ್ಷಿಯಲಲ್ಲಿ ಆಲ್ಫಾ ಪಾರ್ಟಿಕಲ್ just when it comes out of the parent nucleus or nucleus it acted upon by positive potential and ಮತ್ತೆ with high value ಎರಡು ಹತ್ರ ಇದ್ದಾಗ ಇಂಟ್ರಾಕ್ಷನ್ ಜಾಸ್ತಿ ಇರುತ್ತೆ, ರಿಪಲ್ಷನ್. ಸೊ ಆ ನ್ಯೂಕ್ಲಿಯಸ್ ಮುಂದೆ ಹೋಗ್ತಾ ಆಲ್ಫಾ ಪಾರ್ಟಿಕಲ್ ಮೂವ್ ಆಗ್ತಾ ನೋಡಿ ಡಿಸ್ಟೆನ್ಸ್ ವೇರಿ ಆದಂಗೆ ಆ ಪೊಟೆನ್ಷಿಯಲ್ ಎನರ್ಜಿ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಮತ್ತು ಝೀರೋ ಆಗುತ್ತೆ ಕೊನೆಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಈ ಪರ್ಟಿಕ್ಯುಲರ್ ಗ್ರಾಫ್ ಆಯಿತು. ಹಾಗಾದರೆ ವಿತಿನ್ ದ ನ್ಯೂಕ್ಲಿಯಸ್ ಆಲ್ಫಾ ಪಾರ್ಟಿಕಲ್ ಅಂದರೆ ಆರ್ ಲೆಸ್ ದೆನ್ ಆರ್ ಇದೇನೇ ಇರಲಿ, ನೀವು ಸ್ಟಡಿ ಮೆಟೀರಿಯಲ್ಲೇ ಇದು ಇದೆ ಮತ್ತು ಆ ಬುಕ್ಸಲ್ಲೂ ಕೂಡ ಇದೆ. ಜಸ್ಟ್ ನೀವು ಈ ಡಯಾಗ್ರಾಮನ್ನು ಅರ್ಥ ಮಾಡಿಕೊಂಡ್ರೆ ಓನ್ ವರ್ಡ್ಸಲ್ಲಿ ಬರಿಬೋದು. ನೋಡಿ ವಿತಿನ್ ದ ಪೊಟೆನ್ಷಿಯಲ್ ಇದು ನೆಗೆಟಿವ್ ಪೊಟೆನ್ಷಿಯಲ್, ವಿತಿನ್ ದ ಪೊಟೆನ್ಷಿಯಲ್ ಬ್ಯಾರಿಯರ್ ನೆಗೆಟಿವ್ ಪೊಟೆನ್ಷಿಯಲ್ ಇರುತ್ತೆ, ಮತ್ತು ಆಚೆ ಬಂದಾಗ ಅದ್ರ ಪೊಟೆನ್ಷಿಯಲ್ ಹೇಗಿರುತ್ತೆ ಅಂತ. ಸೊ ಹಾಗಾದರೆ ವಿತಿನ್ ದ ನ್ಯೂಕ್ಲಿಯಸ್ ಅದು ಎಷ್ಟು ಪೊಟೆನ್ಷಿಯಲ್ ಎನರ್ಜಿನಲ್ಲಿ ಇರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಬೈ ಪೊಟೆನ್ಷಿಯಲ್ ಎನರ್ಜಿ ಈಕ್ವೇಷನ್. ಪೊಟೆನ್ಷಿಯಲ್ ಎನರ್ಜಿ ಈಕ್ವೇಷನ್ ಅದು ದಟ್ ಈಸ್ ಈಕ್ವಲ್ ಟು 1/4πε0 z - 2 × 2e² r. ಆ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿ
ಪರ್ಟಿಕ್ಯುಲರ್ ಯುರೇನಿಯಂ-238 ಈ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಆಲ್ಫಾ ಪಾರ್ಟಿಕಲ್ ವಿತಿನ್ ದ ಪೇರೆಂಟ್ ನ್ಯೂಕ್ಲಿಯಸ್ ಆರ್ ಲೆಸ್ ದ್ಯಾನ್ ಆರ್ ಅಂದರೆ ವಿತಿನ್ ದ ಸೈಜ್ ಆಫ್ ದ ಪೇರೆಂಟ್ ನ್ಯೂಕ್ಲಿಯಸ್. ಆರ್ ಅಂದರೆ ಕ್ಯಾಪಿಟಲ್ ಆರ್, ಸೈಜ್ ಆಫ್ ದ ಪೇರೆಂಟ್ ಎಲಿಮೆಂಟ್. ಸೊ 26 MeV ಇರುತ್ತೆ. ಸೊ ಹಾಗಾದರೆ ಆಲ್ಫಾ ಪಾರ್ಟಿಕಲ್ when it is inside the nucleus of parent element, it is acted upon by 26 MeV of potential, or it has 26 MeV of potential energy. ಅಷ್ಟು ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಅಥವಾ ಅಷ್ಟು ಎನರ್ಜಿನ ಪೊಟೆನ್ಷಿಯಲ್ ಬ್ಯಾರಿಯರ್ ವ್ಯಾಲ್ಯೂ 26 MeV ಅಂತ ಹೇಳ್ಬಿಟ್ಟು, ಆ ಪೊಟೆನ್ಷಿಯಲ್ ಬ್ಯಾರಿಯರ್ ಅಷ್ಟು ವ್ಯಾಲ್ಯೂನ ಕ್ರಾಸ್ ಮಾಡಿಕೊಂಡು ಆಲ್ಫಾ ಪಾರ್ಟಿಕಲ್ ಆಚೆ ಬರಬೇಕು. ಅದ್ರ ಒಳಗಡೆ ಇತ್ತಂತಂದರೆ ನ್ಯೂಕ್ಲಿಯಸ್ ಒಳಗಡೆ ಇದ್ದರೆ ಇಷ್ಟು ಎನರ್ಜಿನ ಅದು ಹೊಂದಿರುತ್ತೆ, ಬೌಂಡ್ ಆಗಿರುತ್ತೆ ಅಷ್ಟು ಎನರ್ಜಿಯಲ್ಲಿ. ಹಾಗಾದರೆ ಆಚೆ ಬರಬೇಕಂದ್ರೆ ಅದು ಅಷ್ಟು ಎನರ್ಜಿನ ಓವರ್ಕಮ್ ಮಾಡಿ ನ್ಯೂಕ್ಲಿಯಸ್ಸಿಂದ ಹೊರಗಡೆ ಬರಬೇಕು. ಹಾಗಾದರೆ ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಥಿಯರಿ ದ minimum amount of energy of alpha particle within the nucleus is equal to 26 MeV. ಹಾಗಿದ್ರೆ in case of uranium-238 ಈ ರೇಡಿಯೋ ಆಕ್ಟಿವ್ ಎಲಿಮೆಂಟಿಂದ ಹೊರಗಡೆ ಬರೋ ಆಲ್ಫಾ ಪಾರ್ಟಿಕಲ್ಸ್ನ ಎನರ್ಜಿ ಈಸ್ ಮಚ್ ಲೆಸ್ ದ್ಯಾನ್ ದಟ್ ಆಫ್ 26 MeV ಆರ್ ಪೊಟೆನ್ಷಿಯಲ್ ಬ್ಯಾರಿಯರ್. ಹಾಗಾಗಿ ಆಲ್ಫಾ ಎಮಿಷನ್ ಅಷ್ಟು ಎನರ್ಜಿನ ಕ್ರಾಸ್ ಮಾಡ್ಕೊಂಡು ಬರಬೇಕಾದ್ರೆ ಇದಕ್ಕಿಂತ ಜಾಸ್ತಿ ಇರೋ ವ್ಯಾಲ್ಯೂನೇ ಇರಬೇಕು ಅಂತ ಹೇಳಿಬಿಟ್ಟು, ಹಾಗಾಗಿ ಆಲ್ಫಾ ಎಮಿಷನ್ ಈಸ್ ನಾಟ್ ಪಾಸಿಬಲ್ ಆರ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಬೈ ಕ್ಲಾಸಿಕಲ್ ಥಿಯರಿ. ಅದಕ್ಕಿಂತ ಕಮ್ಮಿ ಇರೋ ಆಲ್ಫಾ ಪಾರ್ಟಿಕಲ್ಸು ಕೂಡ ಹೊರಗಡೆ ಬರುತ್ತೆ ಎನರ್ಜಿ. ಸೊ ಹಂಗಾಗಿ ಇದು ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಕ್ಲಾಸಿಕಲ್ ಫಿಸಿಕ್ಸ್ ನಮಗೆ ಅಥವಾ ಕ್ಲಾಸಿಕಲ್ ಥಿಯರಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ ಆಲ್ಫಾ ಎಮಿಷನನ್ನು, ಅಥವಾ ಅದು ಸಾಧ್ಯನೇ ಇಲ್ಲ ಕ್ಲಾಸಿಕಲ್ ಥಿಯರಿ ಪ್ರಕಾರ ಹೋದರೆ. ಬಟ್ ಗಾಮಾ ಸಕ್ಸಸ್ಫುಲಿ ಎಕ್ಸ್ಪ್ಲೈನ್ಡ್ ದಿಸ್ ಫಿನಾಮಿನಾನ್ ಬೈ ಯೂಸಿಂಗ್ ಕ್ವಾಂಟಮ್ ಥಿಯರಿ. ಅಂದರೆ ಹೇಗೆ ಈ ಪೊಟೆನ್ಷಿಯಲ್ ಬ್ಯಾರಿಯರನ್ನು ಓವರ್ಕಮ್ ಮಾಡಿ ಆಲ್ಫಾ ಪಾರ್ಟಿಕಲ್ಲು ಆಚೆ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಅವರು ಕೆಲವೊಂದು ಅಸಂಪ್ಷನ್ಸನ್ನು ತಿಳ್ಕೊತಾರೆ. ಆ ಅಸಂಪ್ಷನ್ ಹೀಗಿದೆ ನೋಡಿ. ಅಕಾರ್ಡಿಂಗ್ ಟು ಗಾಮಾಸ್ ಥಿಯರಿ, ಆಲ್ಫಾ ಪಾರ್ಟಿಕಲ್ may exist as an particle within the heavy nucleus and it is in the constant motion. ನಾವು ಅಸ್ಯೂಮ್ ಮಾಡ್ಕೊಳ್ಬೇಕು ಅಥವಾ ಗಾಮಾ ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಕ್ವಾಂಟಮ್ ಥಿಯರಿ, ಅಕಾರ್ಡಿಂಗ್ ಟು ಕ್ವಾಂಟಮ್ ಥಿಯರಿ, ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಾದರೆ ಅವರು ಕೆಲವೊಂದಷ್ಟು ಅಸಂಪ್ಷನ್ಸ್ ಮಾಡ್ಕೊತಾರೆ. ಏನಪ್ಪ ಅಸಂಪ್ಷನ್ಸ್ ಅಂದರೆ, ಆಲ್ಫಾ ಪಾರ್ಟಿಕಲ್ ವಿತಿನ್ ದ ನ್ಯೂಕ್ಲಿಯಸ್ ಎಕ್ಸಿಸ್ಟ್ ಆಸ್ ಎ ಸಪರೇಟ್ ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು, ವಿಚ್ ಎಕ್ಸಿಟ್ಸ್ ನೋಡಿ ಇಲ್ಲಿದೆ. ಆಲ್ಫಾ ಪಾರ್ಟಿಕಲ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಎಕ್ಸಿಟ್ಸ್ ಆಸ್ ಎ ಸಪರೇಟ್ ಕ್ವಾಂಟಿಟಿ ಆ್ಯಂಡ್ ಇಟ್ ಈಸ್ ಇನ್ ಕಾನ್ಸ್ಟೆಂಟ್ ಮೋಷನ್. ಅದಷ್ಟೇ ಅಲ್ಲ, ಆಲ್ಫಾ ಪಾರ್ಟಿಕಲ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಬೌನ್ಸಸ್ ಬ್ಯಾಕ್ ಆ್ಯಂಡ್ ಫೋರ್ತ್ ಫ್ರಮ್ ದ ವಾಲ್ಸ್ ಆಫ್ ದ ಪೊಟೆನ್ಷಿಯಲ್ ಬ್ಯಾರಿಯರ್. ಹಾಗಾದರೆ ಆಲ್ಫಾ ಪಾರ್ಟಿಕಲ್ ಈಸ್ ಕಂಟಿನ್ಯೂಯಸ್ಲಿ moving and it is colliding with walls of the potential barrier. ಸೊ ಹಾಗಾದರೆ ಅದು ಸಪ್ರೇಟ್ ಕ್ವಾಂಟಿಟಿಯಾಗಿ ನ್ಯೂಕ್ಲಿಯಸಲ್ಲಿ ಇರುತ್ತೆ, ಕಾನ್ಸ್ಟೆಂಟ್ ಮೋಷನಲ್ಲಿ ಇರುತ್ತೆ, ಆ್ಯಂಡ್ ಇಟ್ ಈಸ್ ಬೌನ್ಸಸ್ ಆರ್ ಇಟ್ collides with the walls of the potential barrier, and in each collision with the potential barrier there is a definite probability of coming out of the nucleus or will leak through the barrier. So this probability of an alpha particle can leak through the potential barrier is known as tunneling effect. ಅಂದರೆ ಅದು ಅಷ್ಟು ಕಡಿಮೆ ಎನರ್ಜಿ ಇದ್ರೂ ಆಲ್ಫಾ ಪಾರ್ಟಿಕಲ್ಗೆ ಆ ಪೊಟೆನ್ಷಿಯಲ್ ಎನರ್ಜಿ ಅದು ಕಂಟಿನ್ಯೂಯಸ್ ಆಗಿ ಕೊಲೈಡ್ ಆಗ್ತಿರುತ್ತೆ ಅಥವಾ ಮೂಮೆಂಟಲ್ಲಿ ಇರುತ್ತೆ ವಿತಿನ್ ದ ನ್ಯೂಕ್ಲಿಯಸ್. ಹಾಗೆ ಪ್ರತಿ ಕೊಲಿಷನಲ್ಲೂ ಅದು ಎನರ್ಜಿನ ಪಡ್ಕೊಳ್ತಾ ಅಥವಾ ಅದು ಪ್ರತಿ ಕೊಲಿಷನಲ್ಲೂ ಒಂದು ಡೆಫಿನೆಟ್ ಪ್ರಾಬಬಿಲಿಟಿ ಇರುತ್ತೆ ಹೊರಗಡೆ ಬರೋದಕ್ಕೆ.
to coming out of the nucleus or tunneling through the barrier. So this effect is known as tunneling effect ಅಂತ. ಪೊಟೆನ್ಷಿಯಲ್ ಬ್ಯಾರಿಯರ್ನ ತೂರ್ಕೊಂಡು ಅದು ಆಚೆ ಬರುತ್ತೆ. ಸೊ ಲೀಕ್ ಥ್ರೂ ದ ಪೊಟೆನ್ಷಿಯಲ್ ಬ್ಯಾರಿಯರ್ ಆ್ಯಂಡ್ ಇಟ್ ಈಸ್ ನೋನ್ ಆಸ್ ಟನಲಿಂಗ್ ಎಫೆಕ್ಟ್. ಸೊ ಹಾಗಾದರೆ ಆಚೆ ಕೂಡ ಒಂದು ಫೈನ್ ಮೊಮೆಂಟ್ ಇದು ಆಚೆ ಬರುತ್ತೆ ಅಂತ ಹೇಳ್ಬಿಟ್ಟು ಆಲ್ಫಾ ಪಾರ್ಟಿಕಲ್ ಈವನ್ ದೋ ಇಟ್ ಹ್ಯಾಸ್ ಲೆಸ್ಸರ್ ಎನರ್ಜಿ, ಅಂದರೆ ಪೊಟೆನ್ಷಿಯಲ್ ಬ್ಯಾರಿಯರ್ಗಿಂತ ಕಡಿಮೆ ಸ್ಟ್ರೆಂತ್ ಇದ್ರೂ ಕೂಡ ಅದು ಆಚೆ ಬರುತ್ತೆ. ಸೊ ಅದು ಟನಲಿಂಗ್ ಎಫೆಕ್ಟ್ ಅಂತ ಕರೀತಾರೆ. ಜಸ್ಟ್ ಬೈ ಟ್ರೀಟಿಂಗ್ ದ ಮೋಷನ್ ಆಫ್ ಆಲ್ಫಾ ಪಾರ್ಟಿಕಲ್ ವಿತಿನ್ ದ ನ್ಯೂಕ್ಲಿಯಸ್ that is in a potential barrier as a fine and it has a finite probability of a particle can leak through the barrier. So even though it has less energy than the strength of the potential barrier. So next gamma obtained a theoretical expression for decay constant. ಇದೆಲ್ಲ assumptions ಅನ್ನು ಇಟ್ಕೊಂಡು ಅವರು ಒಂದು ಡಿಕೆ ಕಾನ್ಸ್ಟೆಂಟ್ಗೆ ಈಕ್ವೇಷನ್ನ ಡಿರೈವ್ ಮಾಡ್ತಾರೆ. ಆ್ಯಕ್ಚುಲಿ ಡಿರೈವೇಷನ್ ನಾನು ನಿಮಗೆ ಹೇಳ್ಕೊಟ್ಟಿಲ್ಲ, ಡಿರೈವ್ ಮಾಡ್ತಿರೋದು, ಬಟ್ ಇದು ಜಸ್ಟ್ ಡೈರೆಕ್ಟ್ ಈಕ್ವೇಷನ್ನ ತೊಗೊಂಡಿದ್ದೀನಿ, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಹಾಗಾಗಿ ನೀವು ಆ ಟೆಕ್ಸ್ಟ್ ಬುಕ್ಕನ್ನು ನೋಡ್ಬೋದು. ಅಂದರೆ ರಿಫ್ರೆಷರ್ ಕೋರ್ಸ್ ಇನ್ ಫಿಸಿಕ್ಸ್ ಬೈ CL ಅರೋರಾ ಅವರು ಅದರಲ್ಲೂ ಕೂಡ ಡಿರೈವ್ ಮಾಡಿದ್ದಾರೆ. ಮತ್ತು ಫಂಡಮೆಂಟಲ್ಸ್ ಆಫ್ ಫಿಸಿಕ್ಸ್ ಇದರಲ್ಲಿ ಕೂಡ ಡಿರೈವ್ ಮಾಡಿದ್ದಾರೆ. ನೀವು ಆ ಎರಡೂ ಬುಕ್ಸನ್ನು ರೆಫರ್ ಮಾಡಿ ಈ ಈಕ್ವೇಷನ್ನ ಹೇಗೆ ಡಿರೈವ್ ಮಾಡೋದು ಅನ್ನೋದನ್ನು ಕಲ್ತ್ಕೊಳ್ಬೋದು. ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಈಕ್ವೇಷನ್ ತೊಗೊಂಡಿದ್ದೀನಿ. ಜಸ್ಟ್ ದೇರ್ ಈಸ್ ಎ ಪ್ರಾಬಬಿಲಿಟಿ ಆಫ್ ಕಮ್ ಔಟ್ ಆಫ್ ದ ನ್ಯೂಕ್ಲಿಯಸ್ ಅಷ್ಟೇ. ಆ ಒಂದು ಆಲ್ಫಾ ಪಾರ್ಟಿಕಲ್ಗೆ ಒಂದು ಫೈನೈಟ್ ಪ್ರಾಬಬಿಲಿಟಿ ಅಥವಾ ಡೆಫಿನೆಟ್ ಪ್ರಾಬಬಿಲಿಟಿ ಇದೆ ಹೊರಗಡೆ ಬರಲಿಕ್ಕೆ ಅಂತ. ಸೊ ಹಾಗಾಗಿ ಒಂದು ಫೈನ್ ಮೊಮೆಂಟ್ ಅದು ಆಚೆ ಬರುತ್ತೆ. ಸೊ ಆ ಥರ ಅಸ್ಯೂಮ್ ಮಾಡಿಕೊಂಡು ಡಿಕೆ ಕಾನ್ಸ್ಟೆಂಟ್ಗೆ ಈಕ್ವೇಷನ್ನ ಡಿರೈವ್ ಮಾಡ್ಕೊತಾರೆ. ದಟ್ ಈಸ್ log to base 10 lambda is equal to log to base 10 v by 2r plus 1.29 z to the power of half and r to the power of half minus 1.72 z into t to the power minus half. Here terms ಯಾವ್ಯಾವ್ದಿದೆ ಅಂತ ನೋಡಿ. lambda decay constant and v velocity with which the alpha particle moves inside the potential well. Then z atomic number of daughter element. ನೀವು ಡಾಟರ್ ಎಲಿಮೆಂಟ್ದು ಅಟಾಮಿಕ್ ನಂಬರನ್ನು ತಗೊಳ್ಬೇಕು, ಪೇರೆಂಟ್ ಎಲಿಮೆಂಟ್ದಲ್ಲ. ಅಂದರೆ ಬಿಫೋರ್ ಆಲ್ಫಾ ಪಾರ್ಟಿಕಲ್ ಎಮಿಟ್ ಆಗ್ತಿರೋ ಪಾರ್ಟಿಕಲ್ದಲ್ಲ, ಹೊಸ ಎಲಿಮೆಂಟ್ ಫಾರ್ಮ್ ಆಗುತ್ತಲ್ಲ ಅದನ್ನು ತಗೊಳ್ಬೇಕು. ದೆನ್ ಟಿ ಕೈನೆಟಿಕ್ ಎನರ್ಜಿ ಆಫ್ ಆಲ್ಫಾ ಪಾರ್ಟಿಕಲ್ ವಿಚ್ ಈಸ್ ಲೆಸ್ ದ್ಯಾನ್ ದ ಸ್ಟ್ರೆಂತ್ ಆಫ್ ದ ಪೊಟೆನ್ಷಿಯಲ್ ಬ್ಯಾರಿಯರ್. ಸೊ ಹಾಗಾಗಿ ಹೀಗೆ ಕ್ಯಾಲ್ಕುಲೇಟ್ ಮಾಡಿದ್ದಕ್ಕೂ ಅಂದರೆ ಡಿಕೆ ಕಾನ್ಸ್ಟೆಂಟು ಮತ್ತು ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟಲ್ಲಿ ಡಿಕೆ ಕಾನ್ಸ್ಟೆಂಟ್ ಒಂದು ಪರ್ಟಿಕ್ಯುಲರ್ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಗೆ ಕ್ಯಾಲ್ಕುಲೇಟ್ ಮಾಡಿದ್ದಕ್ಕೂ ಸೇಮ್ ಬಂದಿರುತ್ತೆ ಅಂತ ಹೇಳ್ತಾರೆ. ಸೊ ಫ್ರಮ್ ದಿಸ್ ಈಕ್ವೇಷನ್ ದ ವ್ಯಾಲ್ಯೂ ಆಫ್ ನ್ಯೂಕ್ಲಿಯರ್ ರೇಡಿಯಸ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ದೆನ್ ಡಿಕೆ ಕಾನ್ಸ್ಟೆಂಟು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ವೆಲ್ ಅಗ್ರೀಯಿಂಗ್ ವಿತ್ ದ ನ್ಯೂಕ್ಲಿಯರ್ ರೇಡಿಯಸ್ ಡಿಟರ್ಮಿನೆಡ್ ಬೈ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ಅಂದರೆ ಡಿಕೆ ಕಾನ್ಸ್ಟೆಂಟಿಂದ ಆ್ಯಕ್ಚುಲಿ ನ್ಯೂಕ್ಲಿಯರ್ ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಮತ್ತು ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟಿಂದ ಪರ್ಟಿಕ್ಯುಲರ್ ಎಲಿಮೆಂಟ್ಗೆ ರೇಡಿಯಸನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಎರಡೂ ಮೆಥಡ್ನಲ್ಲಿ ಮಾಡಿದ್ದು ಸೇಮ್ ವ್ಯಾಲ್ಯೂ ಬರುತ್ತೆ, ಅಂದರೆ ಅಗ್ರಿ ಆಗುತ್ತೆ. ಹಾಗಾಗಿ ಇದು ಕೂಡ ಅಂದರೆ ಗಾಮಾಸ್ ಥಿಯರಿನೂ ಕೂಡ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಏನನ್ನು ಎಮಿಷನ್ ಆಫ್ ಆಲ್ಫಾ ಪಾರ್ಟಿಕಲ್ ಫ್ರಮ್ ದ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್. ಆ್ಯಕ್ಚುಲಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಥವಾ ಕ್ಲಾಸಿಕಲ್ ಥಿಯರಿ ಫೇಲ್ಯೂರ್ ಆಗುತ್ತೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ, ಬಟ್ ಕ್ವಾಂಟಮ್ ಥಿಯರಿ ಸಕ್ಸಸ್ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡುತ್ತಂದರೆ ಗಾಮಾ ಸೈಂಟಿಸ್ಟ್ ಅವರು ಕ್ವಾಂಟಮ್ ಥಿಯರಿ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಜಸ್ಟ್ ಒಂದಷ್ಟು ಎಕ್ಸ್ಪ್ಲನೇಷನ್ ಅಷ್ಟೇ ಇದರಲ್ಲಿ. ಹಾಗಾಗಿ ಡಿರೈವೇಷನ್ ಬೇಕು ಅಂದರೆ ಖಂಡಿತ ನೀವು ಟೆಕ್ಸ್ಟ್ ಬುಕ್ಕನ್ನು ನೋಡಿ. ಈಗಿನ ಸೇಮ್ ಬುಕ್ಸನ್ನು ನಾನು ಮತ್ತೆ ಇಲ್ಲೊಂದು ಸರಿ ಮೆನ್ಷನ್ ಮಾಡಿದ್ದೀನಿ. ಖಂಡಿತ ನೀವು ಟೆಕ್ಸ್ಟ್ ಬುಕ್ಸನ್ನು ನೋಡ್ತೀರಾ ಅಂತ ತಿಳಿತಾ ಥ್ಯಾಂಕ್ ಯು